ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಸಕಲ ವ್ಯಾಧಿ ನಿವಾರಣೆ ರಾಜವಶ್ಯ ಎಂಬ ಫಲವನ್ನು ನೀಡುವ 58ನೆಯ ಶ್ಲೋಕಕ್ಕೆ ಸ್ವಾಗತ. ಈ ಶ್ಲೋಕವು ದೇವಿಯ ಕಣ್ಣುಗಳ ವರ್ಣನೆಯೇ ಆಗಿದೆ. ಕಣ್ಣು ಕಿವಿಗಳ ನಡುವಿನ ಮೃದು ಭಾಗವನ್ನು ಇಲ್ಲಿ ಮನ್ಮಥನ ಬಿಲ್ಲೆಂದು ಉತ್ಪ್ರೇಕ್ಷೆ ಮಾಡಲಾಗಿದೆ. ಬನ್ನಿ ಶ್ಲೋಕವನ್ನು ಆಲಿಸೋಣ. ಆರಾಲಂತೆ ಪಾಲಿಯುಗಲಂ ಮಗರಾಜನ್ಯ ತನಯೇ ನಕೇಶಾಮಾಧತ್ತೆ ಕುಸುಮ ಶರಕೋದಂಡ ಕುತುಕಂ ಶಿರಶ್ಚೀನೋ ಯತ್ರ ಶ್ರವಣಪಥಮುಲ್ಲಂಘ್ಯ ವಿಲಸನ್ ಅಪಾಂಗವ್ಯಾಸಂಗೋ ದಿಶತಿ ಶರಸಂಧಾನ ಧಿಷಣಾಂ. ಹೇ ಪಾರ್ವತಿ, ನಿನ್ನ ಕಣ್ಣು ಕಿವಿಗಳ ಮಧ್ಯಭಾಗದ ಡೊಂಕು ಕಾಮನ ಬಿಲ್ಲಿನ ಸೌಭಾಗ್ಯವನ್ನು ಯಾರಿಗೆ ತಾನೇ ಉಂಟು ಮಾಡುವುದಿಲ್ಲ. ನಿನ್ನ ಓರೆಗಣ್ಣಿನ ಓಟ ಅಡ್ಡಲಾಗಿರುವುದರಿಂದ ಕಿವಿಯನ್ನು ದಾಟಿ ಬಿಲ್ಲನ್ನು ಹೂಡಿದ ಬಾಣವೋ ಎಂಬಂತೆ ಸ್ಫುರಿಸುವ ಭ್ರಾಂತಿಯನ್ನು ಉಂಟು ಮಾಡುತ್ತಿವೆ. ಫಲಾಪೇಕ್ಷಿತರು ಅಂದರೆ ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆದುಕೊಳ್ಳಲು ಅಪೇಕ್ಷಿಸುವವರು ಶ್ಲೋಕದ ವಿಸ್ತಾರವಾದ ಅರ್ಥವನ್ನು ಅರಿಯುವುದು ಉತ್ತಮ. ಈ ಶ್ಲೋಕದ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು, ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ. ತಾವು ಅದನ್ನು ಬಳಸಿಕೊಂಡು ಆ ಮೂಲಕ ಶ್ಲೋಕ ಜಪ ಮಾಡುವಾಗ ಅರ್ಥಾನುಸಂಧಾನ ಮಾಡಿಕೊಂಡು ಆ ಭಾವವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಜಪಿಸಿದರೆ ಆಗ ಖಂಡಿತವಾಗಿಯೂ ಅಧಿಕ ಫಲ ಲಭಿಸುತ್ತದೆ. ಇನ್ನು ಯಂತ್ರವನ್ನು ಗಮನಿಸಿದರೆ ಒಂದು ಕಡೆಯಿಂದ ಯಂತ್ರದಲ್ಲಿ 6 ಕೋನಗಳಿರುವಂತೆ ಕಂಡುಬರುತ್ತದೆ. ಇನ್ನೊಂದು ಕಡೆ 2 ತ್ರಿಕೋನಗಳನ್ನು ಒಂದರ ಮೇಲೊಂದು, ಒಂದನ್ನು ತಲೆಕೆಳಗಾಗಿ ಮತ್ತೊಂದರ ಮೇಲೆ ಇರಿಸಿದಂತೆ ಕಾಣುತ್ತದೆ. ಅಥವಾ ಕೇಂದ್ರದಲ್ಲಿ 6 ಭುಜಗಳಿರುವ ಒಂದು ಆಯತವನ್ನು ನೀಡಿದ್ದು ಅದರ 6 ಭುಜಗಳ ಮೇಲೆ 6 ತ್ರಿಕೋನಗಳು ಭಿನ್ನ ದಿಕ್ಕಿನಲ್ಲಿ ನಿಂತಿರುವಂತೆಯೂ ಕಾಣುತ್ತದೆ. ಹೇಗೆ ಬೇಕಾದರೂ ತಾವು ಭಾವಿಸಿಕೊಳ್ಳಬಹುದು. ಆ ಪ್ರತಿಯೊಂದು ಮೂಲೆಯಲ್ಲಿಯೂ ಒಂದೊಂದು ತ್ರಿಶೂಲವನ್ನು ಸಂಪೂರ್ಣ ವಿರುದ್ಧ ದಿಕ್ಕಿನಲ್ಲಿ ಬರುವಂತೆ ಜೋಡಿಸಿದ್ದಾರೆ. ಹಾಗೂ ಈ ಇಡೀ ಯಂತ್ರದ ಕೇಂದ್ರ ಭಾಗದಲ್ಲಿ ಮಾತ್ರ 7 ಎಂದು ತೋರಿಸಿರುವಂತಹ ಕೇಂದ್ರ ಭಾಗದಲ್ಲಿ ಮಾತ್ರ ಶ್ರೀಂ ಎಂಬ ಬೀಜಾಕ್ಷರವಿದ್ದು, ಆ ಸುತ್ತಲಿನ ಎಲ್ಲ ತ್ರಿಕೋನಗಳಲ್ಲಿಯೂ 1 ರಿಂದ 6ರವರೆಗೆ ಸಂಖ್ಯೆಯನ್ನು ತೋರಿಸಿರುವ ಎಲ್ಲ ತ್ರಿಕೋನಗಳಲ್ಲಿಯೂ ಕ್ಲೀಂ ಎಂಬ ಬೀಜಾಕ್ಷರವನ್ನು ಬಳಸಿಕೊಳ್ಳಲಾಗಿದೆ. ಈ ಯಂತ್ರವನ್ನು ಕುಂಕುಮದಲ್ಲಿ ಬರೆದು ಪೂಜಿಸತಕ್ಕದ್ದು. ಪೂಜಾವಧಿ 45 ದಿನಗಳು. ಪ್ರತಿನಿತ್ಯವೂ 1000 ಆವರ್ತಿ ಈ ಶ್ಲೋಕವನ್ನು ಜಪಿಸಬೇಕು. ಮತ್ತೊಮ್ಮೆ ಹೇಳುತ್ತಿದ್ದೇನೆ, ಈ ಯಂತ್ರವನ್ನು ಕುಂಕುಮದಲ್ಲಿ ಬರೆದು ಪೂಜಿಸತಕ್ಕದ್ದು. ಪೂಜೆಯ ನಂತರ ಆ ಕುಂಕುಮವನ್ನು ಫಲಾಪೇಕ್ಷಿತರು ಹಣೆಯಲ್ಲಿ ಧರಿಸಬೇಕು. ಪೂಜೆಯ ಅವಧಿ 45 ದಿನಗಳು. ಪೂಜೆಯ ಸಂದರ್ಭದಲ್ಲಿ ಅಂದರೆ ಜಪ ಮಾಡುವಾಗ ಜಪದ ಮುನ್ನ ಬಳಸಬೇಕಾದಂತಹ ಋಷಿ ಛಂದಸ್ಸು, ಕರನ್ಯಾಸ, ಅಂಗನ್ಯಾಸ, ಧ್ಯಾನ ಶ್ಲೋಕ ಹಾಗೂ ಪಂಚೋಪಚಾರ ಪೂಜೆಗಳಿಗೆ ಸಂಬಂಧಿಸಿದಂತೆ ಪೂಜಾ ವಿಧಿ ಎಂಬ ಪ್ರತ್ಯೇಕ ವಿಡಿಯೋ ಮಾಡಿದ್ದು, ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ. ತಾವು ಅದನ್ನು ಬಳಸಿಕೊಳ್ಳಬಹುದು. 45 ದಿನಗಳು ಪ್ರತಿನಿತ್ಯವೂ 1000 ಆವರ್ತಿ ಈ ಶ್ಲೋಕವನ್ನು ಜಪಿಸಬೇಕು. ನೈವೇದ್ಯವಾಗಿ ಜೇನುತುಪ್ಪವನ್ನು ಬಳಸಬೇಕು. ಆ ಜೇನುತುಪ್ಪವನ್ನು ಫಲಾಪೇಕ್ಷಿತರು ಪೂಜೆಯ ನಂತರ ಸೇವಿಸಬೇಕು. ಈ ಜಪಕ್ಕೆ ಫಲವಾಗಿ ಸಾಧಕರು ಸರ್ವ ವ್ಯಾಧಿ ನಿವಾರಣೆ, ಸಕಲ ರೀತಿಯ ವ್ಯಾಧಿಯು ನಿವಾರಣೆ ಹಾಗೂ ರಾಜವಶ್ಯ ಎಂದು ಕೂಡ ಹೇಳುತ್ತಾರೆ. ಫಲಾಪೇಕ್ಷಿತರಿಗಾಗಿ ಒಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಮತ್ತೊಂದು ವಿಡಿಯೋ ಮಾಡಿದ್ದು, ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ. ಅದನ್ನು ಬಳಸಿಕೊಂಡು ಅದನ್ನು ನೋಡಿದ ನಂತರ ನಿಮ್ಮದೇ ಅಭಿಪ್ರಾಯವನ್ನು ರೂಢಿಸಿಕೊಂಡು ಶ್ರದ್ಧೆ ನಂಬಿಕೆಗಳಿಂದ ಮಾಡಿದರೆ ಖಂಡಿತವಾಗಿಯೂ ಫಲ ದೊರೆಯುತ್ತದೆ. ಆಲ್ ದ ಬೆಸ್ಟ್.
ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.